ಪಾಕಿಸ್ತಾನ ವಿ ಆರ್ ವಿಕ್ಟಿಮ್ಸ್ ಆಫ್ ಟೆರರ್, ವಿ ಆರ್ ವಿಕ್ಟಿಮ್ಸ್ ಆಫ್ ಟೆರರ್ ಪ್ರಪಂಚದ ಮುಂದೆ ಗೋಳಾಡ್ಕೊಂಡು ಬರೋದು. ನಾವೇ ಭಯೋತ್ಪಾದನೆಯ ಬಲಿಪಶುಗಳು, ನಾವೇ ಭಯೋತ್ಪಾದನೆಯ ಬಲಿಪಶುಗಳು. ನೀವು ಸಾಕಿರುವ ಹಾವುರಿ, ನೀವು ಹಾಲೆರೆದಿರುವ ಹಾವು, ಅದನ್ನು ಬರೀ ಪಕ್ಕದ ಮನೆಯವ್ರಿಗೆ ಕಚ್ಚಿಸ್ತೀವಿ ಅಂದರೆ ಹಾವುದು ಕಚ್ಚುವುದು ಅದರ ಸ್ವಭಾವ. ಪೇಶಾವರದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಶಾಲೆಯ ಮೇಲೆ ಭಯೋತ್ಪಾದಕ ದಾಳಿ ನಡೆದಾಗ ಪಾಕಿಸ್ತಾನ ಪಾಠ ಕಲಿತುಕೊಳ್ಳಬಹುದು ಅನ್ನೋದಾಗಿದ್ರೆ ಆವತ್ತೇ ಕಲಿತುಕೊಳ್ಳಬೇಕಾಗಿತ್ತು. ನಾವು ಹುಟ್ಟು ಹಾಕಿದ ಈ ಭಯೋತ್ಪಾದನೆ ನಮ್ಮ ಮಕ್ಕಳದೇ ಬಲಿ ಪಡೀತಲ್ಲ ಅನ್ನುವ ಜ್ಞಾನೋದಯ ಪಾಕಿಸ್ತಾನಕ್ಕೆ ಆಗಬೇಕಾಗಿತ್ತು. ಆವಾಗಿಲ್ಲ ಅಂದ್ರೆ ಇನ್ಯಾವತ್ತೂ ಆಗೋದಿಲ್ಲ ಈ ದೇಶಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನಂದ್ರೆ, ನೋಡಿ, ಇವರು ಫೈಟ್ ಅಗೇನ್ಸ್ಟ್ ಟೆರರಿಸಂನಲ್ಲಿ ಅಮೆರಿಕದ ಜೊತೆ ಕೈ ಜೋಡಿಸ್ತೀವಿ. 9/11 ದಾಳಿ ಆದಾಗ ಅಮೆರಿಕದ ಮೇಲೆ, WTC ಮೇಲೆ ಅಲ್ ಕಾಯ್ದಾದವ್ರು ಮಾಡಿರೋದನ್ನೋದು ಖಚಿತ ಆಯಿತು. ಅಲ್ ಕಾಯ್ದಾ ಇದ್ದು ಅಫ್ಘಾನಿಸ್ತಾನದಲ್ಲಿ, ಒಸಾಮಾ ಬಿನ್ ಲಾಡೆನ್ ಅಫ್ಘಾನಿಸ್ತಾನದಲ್ಲಿ ಬಂದರು. ಅಮೆರಿಕದವ್ರು ದಂಡೆತ್ಕೊಂಡು ಅವ್ರಿಗೊಂದು ಬೇಸ್ ಬೇಕಾಗಿತ್ತಲ್ಲ, ಅವರ ಯುದ್ಧ ವಿಮಾನಗಳನ್ನು ನಿಲ್ಲಿಸ್ಕೊಳ್ಳೋದಕ್ಕೆ, ಅದನ್ನು ರೀಫ್ಯೂಯಲಿಂಗ್ ಮಾಡೋದಕ್ಕೆ ಬೇಸ್ ಬೇಕಾಗಿತ್ತು. ಪಾಕಿಸ್ತಾನದವ್ರು ನಾವು ಕೊಡ್ತೀವಿ ಕೊಟ್ಟರು. ಪಾಕಿಸ್ತಾನದವ್ರು ಬೇಸ್. ಅವಾಗೇನು ಅಮೆರಿಕ ಪಾಕಿಸ್ತಾನ ಸೇರಿಕೊಂಡು ಅಫ್ಘಾನಿಸ್ತಾನದಲ್ಲಿರುವ ಇಸ್ಲಾಮಿಕ್ ಭಯೋತ್ಪಾದಕರನ್ನು ಮಟ್ಟ ಹಾಕೋದು ಅಂತ. ಅಂದ್ರೆ ಒಂದು ಭಯೋತ್ಪಾದಕ ದೇಶದ ಜೊತೆಗೆ ಸೇರ್ಕೊಂಡು ಇನ್ನೊಂದು ಭಯೋತ್ಪಾದಕ ದೇಶದ ಜೊತೆಗೆ ಅಮೆರಿಕ ದಾಳಿ ಮಾಡಕ್ಕೆ ಹೊರಟಿತ್ತು. ದುರಂತ ನೋಡಿ, ಅಮೆರಿಕ ಇಡೀ ಅಫ್ಘಾನಿಸ್ತಾನದಲ್ಲಿ ಇಂಚಿಂಚು ಬಿಡದೆ, ಬೆಟ್ಟ ಗುಡ್ಡ ಬಿಡದೆ, ಗುಹೆ ಬಿಡದೆ ಹುಡುಕ್ತಾ ಇದ್ದಿದ್ದು ಯಾರನ್ನ? ಒಸಾಮಾ ಬಿನ್ ಲಾಡೆನ್. ಫೈನಲಿ ಅಮೆರಿಕಕ್ಕೆ ಒಸಾಮಾ ಬಿನ್ ಲಾಡೆನ್ ಎಲ್ಲಿ ಸಿಕ್ಕ? ಪಾಕಿಸ್ತಾನದಲ್ಲಿ ಸಿಕ್ಕ. ಯಾರ ಜೊತೆಗೆ ಸೇರ್ಕೊಂಡು ಭಯೋತ್ಪಾದನೆ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಅಮೆರಿಕ ಬಂದಿತ್ತಲ್ಲ, ಅವರ ಮನೆಯಲ್ಲಿ ಒಸಾಮಾ ಬಿನ್ ಲಾಡೆನ್ ಸಿಕ್ಕ. ಅಬೋಟಾಬಾದ್ನಲ್ಲಿ ಮಿಲಿಟರಿ ಬೇಸ್ ಪಕ್ಕದ ಒಂದು ಬಂಗಲೆಯಲ್ಲಿದ್ದ ಒಸಾಮಾ ಬಿನ್ ಲಾಡೆನ್. ಆವತ್ತೇ ಪ್ರಪಂಚಕ್ಕೆ ಅರ್ಥ ಆಗಬೇಕಾಗಿತ್ತು, ಬೆನ್ನಲ್ಲಿ ಚೂರಿ ಇರಿಯುವ ದೇಶದ ಹೆಸರೇನು ಅಂತ ಕೇಳಿದ್ರೆ ಅದರ ಉತ್ತರ ಪಾಕಿಸ್ತಾನ ಅಂತಾನೆ. ಅಂದ್ರೆ ಯಾವ ಏರಿಯಾದಲ್ಲಿ ಅತ್ಯುನ್ನತ ಸೇನಾಧಿಕಾರಿಗಳಿದ್ದಾರೋ ಆ ಏರಿಯಾದ ಒಂದು ಬಂಗಲೆಯಲ್ಲಿ ದಾವೂದ್ ಇಬ್ರಾಹಿಂನನ್ನ, ಭಾರತೀಯ, ತಾನು ಹುಟ್ಟಿ ಆಡಿ ಬೆಳೆದ ಮುಂಬೈನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡಿ 106 ಜನರ ಪ್ರಾಣ ತೆಗೆದಂಥವನನ್ನ ಅಲ್ಲಿಟ್ಕೊಂಡಿದೆ ಪಾಕಿಸ್ತಾನ. ವಿ ಆರ್ ದ ವಿಕ್ಟಿಮ್ಸ್ ಆಫ್ ಟೆರರ್ ಅಂತ ಆ ದೇಶದ ರಾಜಕಾರಣಿಗಳ ಗೋಳಾಡಿದ್ರೆ ಯಾರಾದರೂ ನಂಬುತ್ತಾರಲ್ಲ, ಅವ್ರು ತಗೊಂಡು ಅವ್ರಿಗೆ ಹೊಡ್ಕೋಬೇಕು.